ಹಾಯ್, ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಒಂದು ಅರ್ಥಪೂರ್ಣವಾಗಿರುವಂಥ ಒಂದು ಸ್ಟೋರಿಯನ್ನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಇದು ಎಲ್ಲರೂ ಗಮನಿಸಿ ನೋಡಿದಾಗಲೇ ಎಲ್ಲರಿಗೂ ಅನ್ವಯಿಸುತ್ತೆ. ಪ್ಲಸ್ ಇದರಲ್ಲಿ ಎಲ್ಲ ಹೆಣ್ಣು ಮಕ್ಕಳು ನೋಡುವಂಥದ್ದು, ಎಲ್ಲ ತಾಯಂದಿರು ನೋಡುವಂಥದ್ದು ಒಂದು ಸ್ವಾರಸ್ಯ ಅರ್ಥ ಅಡಗಿದೆ ಇದರಲ್ಲಿ. ಅದೇನು ಅಂತ ಪೂರ್ತಿ ನೋಡಿದಾಗಲೇ ನಿಮಗೆ ಅದು ಗೊತ್ತಾಗುತ್ತೆ. ಎಲ್ಲೂ ಮಧ್ಯದಲ್ಲಿ ಆಫ್ ಮಾಡದೆ ಪೂರ್ತಿ ನೋಡಿ. ಮತ್ತು ಈ ಸ್ಟೋರಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಇನ್ನೂ ಇಷ್ಟ ಆದರೆ ಅನೇಕರಿಗೆ ಶೇರ್ ಮಾಡಿ, ಇನ್ನೂ ಗೊತ್ತಾಗಲಿ ಎಲ್ರಿಗೂ ಯಾವ್ಯಾವ ಥರ ನಡೀತದೆ ಪ್ರಪಂಚದಲ್ಲಿ, ಹೆಂಗೆಲ್ಲ ನಡೀತದೆ ಅಂತ ಗೊತ್ತಾಗಲಿ. ಇವಾಗ ಸ್ಟೋರಿ ಶುರು ಮಾಡ್ತೀನಿ. ಒಂದು ಸಣ್ಣ ಸಿಟಿನಲ್ಲಿ ಒಬ್ಬ ತಾಯಿ ಇರ್ತಾರೆ. ಅವರು ಒಂದೇ ಒಂದು ಹೆಣ್ಣು ಮಗು ಇರುತ್ತೆ. ಚಿಕ್ಕ ವಯಸ್ಸಲ್ಲೇ ಆಕೆ ಹಸ್ಬೆಂಡ್ ತಿಳ್ಕೊಂಡ್ಬಿಡ್ತಾರೆ, ಡೆತ್ ಆಗ್ತಾರೆ. ಸಿಂಗಲ್ ಪೇರೆಂಟರು. ಇವಾಗ ನಾನು ಬೇರೆ ಮದುವೆ ಆದರೆ ಬರೋ ಗಂಡ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊತಾರೋ ನೋಡ್ಕೊಳ್ಳಲ್ವೋ, ಬೇಡ ಹಿಂಗೆ ಇದ್ಬಿಡೋಣ ಅಂತ ಮಗಳಿಗಾಗಿ ಅಲ್ಲಿ ಇಲ್ಲಿ ಕೂಲಿ ಮಾಡಿ ಕೆಲಸ ಮಾಡಿ ಸೇರಿಸಿ ದುಡ್ಡಲ್ಲಿ ಚಿಕ್ಕದಾಗಿ ಹಂಗೆ ಬಿಸ್ನೆಸ್ ಮಾಡ್ತಾ ಹಾಗೆ ಮಗಳನ್ನ ಚೆನ್ನಾಗಿ ಓದಬೇಕು, ಮಗಳಿಗೆ ಏನೂ ಕೊರತೆ ಇಲ್ದಂಗೆ ಚೆನ್ನಾಗಿ ಓದಿಸ್ತಾ ಇರ್ತಾಳೆ. ಎಲ್ಲರಂತೆ ಇರಬೇಕು ನನ್ನ ಮಗಳು, ಬಡತನ ಏನು ಅನ್ನೋದನ್ನು ಗೊತ್ತಾಗಬಾರ್ದು, ಆ ಥರ ಒಂದು ಸ್ಥಿತಿಯಲ್ಲಿ ಮಗಳನ್ನ ಚೆನ್ನಾಗಿ ಬೆಳೆಸ್ತಾ ಇರ್ತಾರೆ. ಅದು ಚೆನ್ನಾಗಿ ಓದ್ತಾ ಇರುತ್ತೆ. ಹಿಂಗೆ ಸೆಕೆಂಡ್ PUC ಮುಗೀತದೆ. ಕರ್ಕೊಂಬಂದು ಬೆಂಗಳೂರಿಗೆ ಡಿಗ್ರಿ ಮುಗಿದ ತಕ್ಷಣ ಬೆಂಗಳೂರಲ್ಲಿ ಒಂದು BTech ಅಡ್ಮಿಷನ್ ಮಾಡಿ ಒಂದು ಕಾಲೇಜಲ್ಲಿ ಹಾಕ್ತಾರೆ. ಅದು ಒಂದು 6 ತಿಂಗಳು ಚೆನ್ನಾಗೇ ಇರುತ್ತೆ. ಮಗು ಚೆನ್ನಾಗೇ ಓದ್ತಾ ಇರುತ್ತೆ. ದಿಢೀರಂತ ಅದಕ್ಕೆ ಒಂದು ಡಿಸೀಸ್ ಆಗುತ್ತೆ. ಅದೇನಪ್ಪ ಅಂದರೆ ಲವ್ ಕಾಯಿಲೆಗೆ ಬಿದ್ದೋಗ್ತಾಳೆ. ಲವ್ ಅನ್ನೋ ಒಂದು ಕಾಯಿಲೆಗೆ ಬಿದ್ದೋಗ್ತಾಳೆ. ಬಾಯ್ ಫ್ರೆಂಡ್ ಜೊತೆ ಸುತ್ತಾಳೆ, ಪಾರ್ಕ್ ಸುತ್ತಾಳೆ, ಹೋಟೆಲ್ ಸುತ್ತಾಳೆ, ಮೂವೀಸ್ ಹೋಗ್ತಾರೆ, ಎಲ್ಲ ಹೋಗ್ತಾರೆ. ಇದೆಲ್ಲ ಅಂದ್ಬಿಟ್ಟು ಆತ ಬಾಯ್ ಫ್ರೆಂಡ್ ಏನು ಹೇಳ್ತಾರೆ, ನಾವು ಓಡೋಗೋಣ, ಹಿಂಗಿದ್ರೆ ಆಗಲ್ಲ ಅಂದ್ಕೊಂಡು ಹೇಳ್ತಾನೆ. ಅವನು ಹೇಳಿದ್ದೆ ವೇದವಾಕ್ಯ ಇವಳಿಗೆ. ಸರಿ, ಮನೆಗೆ ಬಂದು ಅಮ್ಮನ ಹತ್ರ ಹೇಳಿದ್ರೆ ಒಪ್ಪಲ್ಲ ಅಂದ್ಬಿಟ್ಟು, ಅಮ್ಮ ನನಗೊಂದು ಸ್ವಲ್ಪ ಹಣ ಬೇಕಾಗಿದೆ ಅಂತ ಕೇಳ್ತಾಳೆ. ಅಮ್ಮ ಏನಕ್ಕೆ ಅಂತಲೂ ಕೇಳಲ್ಲ. ಯಾಕೆಂದರೆ ಆವಾಗಿಂದನೂ ಏನು ಬೇಕು ಮಗಳಿಗೆ, ಮ್ಯಾಕ್ಬುಕ್ ಅಂದರೆ ಮ್ಯಾಕ್ಬುಕ್, ಲ್ಯಾಪ್ಟಾಪ್ ಅಂದರೆ ಲ್ಯಾಪ್ಟಾಪ್, ಐಫೋನ್ ಅಂದರೆ ಐಫೋನ್, ಸ್ಮಾರ್ಟ್ ವಾಚ್ ಬೇಕಾ ಸ್ಮಾರ್ಟ್ ವಾಚ್, ಅಮ್ಮ ಅಂಥ ಡ್ರೆಸ್ ಬೇಕು, ಅಮ್ಮ ಇಂಥ ಡ್ರೆಸ್ ಬೇಕು, ಏನು ಕೇಳಿದ್ರು ತನ್ನ ಕಷ್ಟ ಆದರೂ ಮಗಳಿಗೆ ಏನೂ ತೊಂದರೆ ಇಲ್ದಂಗೆ ಬೆಳೆಸಿರ್ತಾಳೆ. ಅದೇ ಥರ ನೋಡಮ್ಮ ಹಾಕಿ ಕೊಡ್ತಾರೆ. ಕಬೋರ್ಡಲ್ಲಿ ಇದೆ ನೋಡು, ಎತ್ಕೋ ಎಷ್ಟು ಬೇಕೋ ಅಷ್ಟು ಅಂತ. ಅದು ಕಬೋರ್ಡ್ ಬಾಗಿಲು ತೆಗೆದಿದ್ದೇನೆ. ಏನು ಮಾಡುತ್ತೆ, ತನಗಾಗಿ ಅಮ್ಮ ಏನೇನು ಮದುವೆಗೆ ಅಂತ ಒಡವೆಗಳು ಸೇರಿಸಿಟ್ಟಿದ್ಲೋ, ಏನೇ ಹಣ ಸೇರಿಸಿಟ್ಟಿದ್ಲೋ ಎಲ್ಲ ಕಾಲೇಜ್ ಬ್ಯಾಗಲ್ಲಿ ತುಂಬಿಕೊಂಡು ಹೊರ್ಟೋಗ್ತಾಳೆ. ಒಂದು 2 ಡೇಸ್ಗೆ ಕಾಲೇಜಿಂದ ಫೋನ್ ಬರುತ್ತೆ, ನಿಮ್ಮ ಮಗಳು ಕಾಲೇಜಿಗೆ ಬರ್ತಾಯಿಲ್ಲ. ಇಲ್ಲ, ನಮ್ಮ ಮಗಳು ಫೀಸ್ ಕಟ್ಟೋಕ್ಕೆ ಅಂತ ಅಮೌಂಟ್ ಎಲ್ಲ ತಗೊಂಡ್ಬಂದಿದ್ದಾರೆ, ಬರ್ತಾಳೆ. ಇಲ್ಲ ಅಮ್ಮ, 2 ದಿವಸ ಆಯಿತು ಬರಲಿಲ್ಲ, ಮಗಳು ಮಿಸ್ಸಿಂಗ್. ಎಲ್ಲ ಹುಡುಕ್ತಾರೆ, ಅಮ್ಮ ಹುಡುಕ್ತಾ ಇದ್ದಾರೆ, ಕಾಲೇಜಲ್ಲಿ ಹುಡುಕ್ತಾ ಇದ್ದಾರೆ, ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ, ಪೊಲೀಸವ್ರು ಹುಡುಕ್ತಾ ಇದ್ದಾರೆ, ಎಲ್ಲೂ ಇಲ್ಲ. ಎಲ್ಲೋ ಹೋಗ್ಬಿಟ್ಟಿರಬೇಕು ನಿಮ್ಮ ಮಗಳು, ಬಿಡಮ್ಮ, ಡೆತ್ ಆಗಿರಬೇಕು, ಇಲ್ಲಾಂದರೆ ಬಂದಿರೋಳಲ್ವ ಅಂದ್ಕೊಂಡು ಸುಮ್ಮನೆ ಆಗಿಬಿಡ್ತಾರೆ. ಇವರೇನು ಮಾಡಿರ್ತಾರೆ, ಎಲ್ಲ ತಗೊಂಡು ಬಾಂಬೆಗೆ ಹೊಟ್ಟೋಗಿರ್ತಾರೆ. ಬಾಂಬೆಗೆ ಹೋಗಿ ಬಾಂಬೆನಲ್ಲಿ 1 ಇಯರ್ 12 ತಿಂಗಳಾಗೋಗುತ್ತೆ. 12 ತಿಂಗಳಲ್ಲಿ ತಗೊಂಡೋಗಿದ್ದ ದುಡ್ಡು ಖಾಲಿ ಆಗುತ್ತೆ, ಒಡವೆಗಳು ಖಾಲಿ ಆಗುತ್ತೆ. ಹೆಂಗೆ ಒಳ್ಳೆ ಸ್ಟಾರ್ ಹೋಟ್ಲಲ್ಲಿ ರೂಮ್ಸು, ಒಳ್ಳೆ ಸ್ಟಾರ್ ಹೋಟೆಲ್ ಊಟ, ಬೇಜನ್ ಪಬ್ ಅಂದರೆ ಪಬ್ಬು, ಎಲ್ಲಂದರೆ ಅಲ್ಲಿ ಸುತ್ತಾಡಿ, ಗೊತ್ತಲ್ವಾ, ಕೂತ್ಕೊಂಡು ತಿಂದರೆ ಬೆಟ್ಟನೂ ಕರ್ಗೋಗುತ್ತೆ. ಹಾಗಾಗಿ ಇವರು ಸಹ ದುಡ್ಡು ಖಾಲಿ ಆಯಿತು. ಇವನೇನು ಮಾಡ್ತಾನೆ, ಬಾಯ್ ಫ್ರೆಂಡು ತಗೊಂಡೋಗಿ, ಗೊತ್ತಲ್ಲ, ರೆಡ್ ಲೈಟ್ ಏರಿಯಾಗೆ ಈ ಹುಡುಗಿನ ಸೇಲ್ ಮಾಡಿಬಿಡ್ತಾನೆ. ಅದು ಗೊತ್ತಿಲ್ಲ ಹುಡುಗಿಗೆ, ರೆಡ್ ಲೈಟ್ ಏರಿಯಾ ಅಂತ ಗೊತ್ತಿಲ್ಲ. ಕರ್ಕೊಂಡೋದ ತಕ್ಷಣ ಇವಳನ್ನ ಒಂದು ಕತ್ತಲ ಕೋಣೆಯಲ್ಲಿ ಕೂಡ ಹಾಕ್ಬಿಡ್ತಾಳೆ. ಆ ಒಂದು ವ್ಯಭಿಚಾರ, ರೆಡ್ ಲೈಟ್ ಏರಿಯಾ ಅಂದರೆ ವ್ಯಭಿಚಾರ ಮಾಡೋದು ಅಂತ ಪ್ರಪಂಚದಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ. ಸರಿ, ಆವಾಗ ಏನು ಮಾಡ್ತಾರೆ, ಬೆಳಕಿದ್ದಾಗಷ್ಟೇ, ಅವಳಿಗೆ ಕಸ್ಟಮರ್ ಬಂದಾಗಷ್ಟೇ ಅವಳಿಗೆ ಕೈಯಲ್ಲಿ ಚೆನ್ನಾಗಿ ವ್ಯಭಿಚಾರ ಮಾಡಿಸ್ತಾರೆ. ಅದು ನಡೆಸ್ತಾ ಇರೋ ಬ್ರೋಕರ್ಗಳಿರ್ತಾರಲ್ವ ಅಲ್ಲಿ, ಚೆನ್ನಾಗಿ ಅವಳನ್ನ ಬೆಳಕನ್ನೋದು ನೋಡಿದೆ, ಬಿಸಿಲು ಅನ್ನೋದು ನೋಡಿದೆ, ಅವಳಿಗೆ ಕೈಯಲ್ಲಿ ಒಂದು 6 ಮಂತ್ಸ್ ಚೆನ್ನಾಗಿ ದುಡಿಸ್ಕೊತಾರೆ. ಇಲ್ಲಿ ಅಮ್ಮನ ಸ್ಥಿತಿ ಏನಾಗಿದೆ, ಇವತ್ತು ನಾಳೆ ಎಲ್ಲ ಮಗಳು ಬರ್ಬೋದು, ಊಟ ತಿಂಡಿ ಬಿಟ್ಟು ಎದುರು ನೋಡ್ತಾ ಬಂದವ್ರನ್ನೆಲ್ಲ ನನ್ನ ಮಗಳು ಕಾಣಿಸಿದ್ಲ, ನನ್ನ ಮಗಳು ಸಿಕ್ಕಿದ್ಲ ಅಂದ್ಕೊಂಡು ಎಲ್ಲರನ್ನೂ ಕೇಳ್ತಾ ಇರ್ತಾಳೆ. ಇಲ್ಲ, ಯಾರು ನೋಡಿದ್ರು ಇಲ್ಲ.
ಸರಿ 6 ತಿಂಗಳಿಗೆಲ್ಲ ಈ ಹುಡುಗಿಲಿ ಮೈಯಲ್ಲಿರೋ ಶಕ್ತಿ ಎಲ್ಲ ಹೊರಟೋಯ್ತು. ಆವಾಗ ಏನು ಮಾಡ್ತಾರೆ, ರೆಡ್ ಲೈಟ್ ನಡೆಸ್ತಾ ಇರೋ ವಾರ್ಡನ್ ಏನು ಮಾಡ್ತಾರೆ, ಎತ್ತು ಆಚೆ ಬಿಟ್ಬಿಡ್ತಾರೆ. ಇನ್ನು ಇವಳಿಂದ ಕೆಲಸ ಆಗಲ್ಲ, ಹೋಯ್ತು, ನಿಶಕ್ತಿ ಆಗಿಬಿಟ್ಲು. ಆಚೆ ಕಳಿಸ್ಬಿಡ್ತಾರೆ. ರೋಡಲ್ಲಿ ಏನು ಮಾಡುತ್ತೆ ಪಾಪ ಹುಡುಗಿ. ಅವಾಗ ಏನು ಮಾಡ್ತಾಳೆ, ತನ್ನನ್ನು ತಾನೇ ನೆನೆಸ್ಕೊತಾಳೆ. ಒಂದಾನೊಂದು ಕಾಲದಲ್ಲಿ ನಾನು ಬ್ರಾಸ್ಲೆಟ್ ಆಡ್ಕೊಂಡು ತಿರುಗ್ತಾಯಿದ್ದೆ. ಒಂದಾನೊಂದು ಕಾಲದಲ್ಲಿ ನಾನು ಪರ್ಫ್ಯೂಮ್ ಇಲ್ಲದೆ ಆಚೆ ಹೋಗ್ತಾ ಇರಲಿಲ್ಲ. ನಮ್ಮಮ್ಮ ಅಂತ ಚೆನ್ನಾಗಿ ನೋಡ್ಕೊಂಡಿದ್ಲು, ನಮ್ಮಮ್ಮನಿಗೆ ನಾನು ಮೋಸ ಮಾಡಿಬಿಟ್ಟೆ ಅಂದ್ಬಿಟ್ಟು ಭಿಕ್ಷೆ ಬೇಡೋ ಥರ ಆಗಿಬಿಡ್ತಾಳೆ. ಕೊನೆಗೆ ಆ ವಾರ್ಡನ್ ಹತ್ರ ಕೇಳ್ತಾಳೆ, ಅಮ್ಮ ನಾನು ಕೆಲವು ದಿವಸ ಅಷ್ಟೇ ಬದುಕ್ತೀನಿ, ನಾನು ಸಾಯೋದ್ರೊಳಗಾಗಿ ನಮ್ಮಮ್ಮನ ಒಂದೇ ಒಂದು ಸಲ ನಾನು ನೋಡಬೇಕು ಅಂತ ಕೇಳುತ್ತೆ. ಆಕೆ ಮನಸ್ಸು ಕರಗುತ್ತೆ. ಒಂದಷ್ಟು ದುಡ್ಡು ಕೊಟ್ಟು ರೈಲ್ವೆ ಸ್ಟೇಷನಲ್ಲಿ ಜನರಲ್ ಬೋಗಿಗೆ ಹತ್ತಿಸ್ಬಿಟ್ಟು ಕಳಿಸ್ಬಿಡ್ತಾಳೆ. ಆಕೆ ಬಂದು ತನ್ನೂರಲ್ಲಿ ಇಳಿತಾಳೆ. ಇಳಿದ ತಕ್ಷಣ ರೈಲ್ವೆ ಸ್ಟೇಷನಲ್ಲಿ ಗೊತ್ತಿರೋರೆಲ್ಲ ಕ್ಯಾಕರಿಸಿ ಹೋಗಿದ್ದಾರೆ. ಸತ್ತೋಗಿದೆಯಾ ಅಂದ್ಕೊಂಡಿದ್ವಿ, ನಿಮ್ಮಮ್ಮ ನೋಡಿ ಎಂಥ ಸ್ಥಿತಿ ಆಗಿದೆ, ಆಕೆ ಮೋಸ ಮಾಡಿಬಿಟ್ಟೆ ನೀನು, ಹಾಗೆ ಕ್ಯಾಕರಿಸಿ ಹೋಗಿದ್ದಾರೆ. ಏನೇ ಮಾಡಿ ಮನಸ್ಥಿತಿ, ಅವಳು ಮಾಡಿರೋ ತಪ್ಪು, ಮನಸ್ಥಿತಿ ಸರಿ ಇಲ್ಲ. ಹಾಗಾಗಿ ತಲೆ ಬಗ್ಗಿಸ್ಕೊಂಡು ಅಂದಿದ್ದೆಲ್ಲ ಅನಿಸ್ಕೊಂಡು ಒಂದು ರಿಕ್ಷಾ ಹತ್ರ ಹೋಗ್ತಾಳೆ. ನನಗೆ ಈ ಥರ ಅಡ್ರೆಸ್ಗೆ ಹೋಗಬೇಕು, ನನ್ನನ್ನು ಬಿಡಿ ಅಂದ್ಕೊಂಡು. ಆ ರಿಕ್ಷಾದವನು ಸಹ ಆಕೆ ಪರಿಸ್ಥಿತಿ ನೋಡಿ ಹತ್ತಿಸ್ಕೊಳ್ಳಲ್ಲ. ಪ್ಲಸ್ ಒಂದು ಪಾಸ್ಟರ್ ಇರ್ತಾರೆ, ಅಂದರೆ ಗೊತ್ತಲ್ಲ, ಕ್ರಿಶ್ಚಿಯನ್ ಫಾದರು, ಅವರೇ ಕರ್ಕೊಂಡೋಗಿ ಅವ್ರ ಕಾರಲ್ಲಿ ಕರ್ಕೊಂಡೋಗ್ಬಿಟ್ಟು ಅಡ್ರೆಸ್ ಎಲ್ಲ ಕೇಳಿಕೊಂಡು ಅವ್ರ ಮನೆ ಹತ್ರ ಕರ್ಕೊಂಡೋಗ್ಬಿಡ್ತಾರೆ. ಅವ್ರ ಮನೆ ಹತ್ರ ಕರ್ಕೊಂಡೋಗಿ ಅದು ಅಪಾರ್ಟ್ಮೆಂಟು. ಎಲ್ಲಿ ನಿಮ್ಮ ಮನೆ ಅಂತ ಕೇಳಿದಾಗ, ನೋಡಿ ಅಲ್ಲಿ ಲೈಟ್ ಉರಿತಾ ಇದೆಯಲ್ಲ ಅದೇ ನಮ್ಮ ಮನೆ ಅಂತಾಳೆ. ಈ ಫಾದರ್ ಮೇಲೆ ಹೋಗ್ತಾನೆ. ಅಮ್ಮ ಅಂತ ಕೂಗಿದ ತಕ್ಷಣ ಬಾಗಿಲು ಹಾಕಿರಲ್ಲ, ಲೈಟ್ ಆಫ್ ಮಾಡಿರಲ್ಲ ತಾಯಿ ಓಡೋಡಿ ಬರ್ತಾಳೆ. ನನ್ನ ಮಗಳು ಸಿಕ್ಕಿದ್ಲಾ, ಏನಮ್ಮ ಇದುವರೆಗೂ ನಮ್ಮ ಮನೆಗೆ ಯಾರೂ ಬಂದು ಕೇಳಿದ್ದಿಲ್ಲ, ಈಗ ನೀವು ಬಂದಿದ್ದೀರಾ ಅಂದರೆ ನಮ್ಮ ಮಗಳು ನಿಮ್ಗೆ ಗೊತ್ತಿರ್ತಾಳೆ, ಹೇಳಿ ನಮ್ಮ ಮಗಳು ಬಂದ್ಲಾ ಅಂತ ಕೇಳುತ್ತೆ. ಹೌದು, ಮಗಳು ಕೆಳಗಿದ್ದಾಳೆ. ಓಡಿ ಹೋಗ್ತಾಳೆ. ತಾಯಿ ಕೆಳಗಡೆ ಹೋಗಿ ತನ್ನ ಮಗಳು ತಬ್ಬಿಕೊಂಡು, ಅಮ್ಮ ಹೆಂಗಿದ್ರು ನಾನು ನಿನ್ನ ಬದುಸ್ಕೊತೀನಿ, ಎಷ್ಟು ದುಡ್ಡಾದರೂ ನಾನು ಬದುಸ್ಕೊತೀನಿ, ಖರ್ಚು ಮಾಡ್ತೀನಿ ಅಂತ ತಬ್ಬಿಕೊಂಡು ಅಳ್ತಾಳೆ. ಅಮ್ಮ ನಾನು ಇಷ್ಟು ಮೋಸ ಮಾಡಿದ್ನಲ್ಲ ನಿನಗೆ, ಇನ್ನೂ ನನ್ನ ಮೇಲೆ ಇಷ್ಟು ಪ್ರೀತಿ ತೋರಿಸ್ತೀಯ ನೀನು ಅಂತ ಅವಳು ನೆನೆಸ್ಕೊಂಡು ಅಳ್ತಾಳೆ. ಆ ಫಾದರ್ ಕೇಳ್ತಾನೆ, ಎಲ್ಲರೂ ಮಿಡ್ನೈಟ್ 2 ಗಂಟೆ ಆಗಿರುತ್ತೆ ಸಮಯ, ಎಲ್ಲರೂ ನಿದ್ದೆ ಮಾಡೋ ಸಮಯದಲ್ಲಿ ನಿಮ್ಮ ಮನೇಲಿ ಮಾತ್ರ ಲೈಟ್ ಉರಿತಾ ಇದೆ, ನೀವು ಮಾತ್ರ ಬಾಗಿಲು ತೆಗೆದಿಲ್ಲ ಯಾಕೆ ಅಂತ ಕೇಳ್ತಾರೆ. ಆಗ ತಾಯಿ ಉತ್ತರ ಕೊಡ್ತಾಳೆ, ಅಯ್ಯ ನಾನು ಬಾಗಿಲು ಹಾಕಿದಾಗ ನನ್ನ ಮಗಳು ಬಂದು ಬಾಗಿಲು ತಟ್ಟಿದರೆ, ಸಪೋಸ್ ನಾನು ಬಾಗಿಲು ತೆಗಿಯೋಕ್ಕೆ ಲೇಟಾಗಿ ನಾನು ತಪ್ಪು ಮಾಡಿಬಿಟ್ಟೆ, ನನ್ನ ಮಮ್ಮ ನಾನು ಸೇರಿಸ್ತಾರೋ ಇಲ್ವೋ ಅಂತ, ಎಲ್ಲಿ ಮತ್ತೆ ವಾಪಸ್ ಹೊರಟೋಗ್ತಾಳೋ ಅಂತ ಅಂದಿನಿಂದ ಇಂದಿವರೆಗೂ ನಾನು ನಮ್ಮ ಬಾಗಿಲು ಹಾಕೇ ಇಲ್ಲ ನಾನು ಅಂತ ಹೇಳ್ತಾಳೆ. ಯಾರೇ ಬೇಡ ಅಂದರೂ ತಾಯಿ ಬೇಡ ಆಗಲಿಲ್ಲ. ಅವರಿಬ್ಬರಿಗೂ ಪ್ರಪಂಚನೇ ದೂರ ಹಾಕಿದ್ರು, ಮೇಲೊಬ್ಬ ದೇವರು ಕೈ ಚಾಚಿ ಕಾಯ್ತಾ ಇರ್ತಾರೆ. ಅದಕ್ಕೆ ಹೇಳೋದು, ತಪ್ಪು ಮಾಡುವಾಗ ಒಂದು ಸಲ ಯೋಚನೆ ಮಾಡಬೇಕು. ಯಾರೇ ಆಗಲಿ, ವಯಸ್ಸಲ್ಲಿ ಗೊತ್ತಾಗಲ್ಲ ಏನು ತಪ್ಪು ಮಾಡ್ತಾ ಇದ್ದೀವಿ ನಾವು ಅನ್ನೋದು ಗೊತ್ತಾಗೋದೇ ಇಲ್ಲ. ತಪ್ಪಾದಾಗ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ನಮ್ಮ ಕೈಲಿ ಆಗಲ್ಲ. ಇದು ಎಲ್ರಿಗೂ ಅನ್ವಯಿಸುತ್ತೆ. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಇಲ್ಲಾಂದರೆ ಶೇರ್ ಮಾಡಿ. ಥ್ಯಾಂಕ್ ಯು.